ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಪಾರ್ಟ್ 2 ಆಗಿರುತ್ತೆ. ನಾನು ಗೋವಾದಲ್ಲಿ ಇದ್ದಿದ್ದು ಆಲ್ಮೋಸ್ಟ್ ಇದರಲ್ಲೇ ಎಲ್ಲದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಾವು ಇದ್ದಿದ್ದಂಥ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡ್ಬೋದು, ನೀವು ಎಂಟ್ರಿ ಆಗಿದ ತಕ್ಷಣ ಒಂದು ಚಿಕ್ಕದೊಂದು ಹಾಲ್ ಇದೆ. ಅಲ್ಲಿ ಸೋಫಾ ಕಮ್ ಬೆಡ್ಡು ಇದೆ. ಅದು ಆಮೇಲೆ ಈ ಕಡೆ ಸೈಡಲ್ಲಿ ಬಂದರೆ ಒಂದು ರೂಮ್ ಇದೆ, ದೊಡ್ಡ ರೂಮ್ ಇದೆ. ಇದು ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಹಾಗೆ ಒಂದು ಕಿಂಗ್ ಸೈಜ್ ಬೆಡ್ ಕೊಟ್ಟಿದ್ದರು, ಹಾಗೆ ವಾರ್ಡ್ರೋಬು, ಒಂದು ಟೇಬಲು ಎಲ್ಲದನ್ನು ಕೊಟ್ಟಿದ್ದರು, ಹಾಗೆ ಒಂದು ದೊಡ್ಡ ಮಿರರು ಕೊಟ್ಟಿದ್ದರು. ಬಾಲ್ಕನಿ ಇದೆ, ಬಟ್ ನೈಟ್ ಆಗಿತ್ತಲ್ವ, ನಾನು ತೋರ್ಸೋಕ್ಕಾಗಿಲ್ಲ. ಅದನ್ನು ನೆಕ್ಸ್ಟ್ ಡೇ ತೋರಿಸ್ತೀನಿ, ಆಯಿತಾ? ನಾವು ಆ್ಯಕ್ಚುಲಿ ಇದು ನಾನು ಫಸ್ಟಿಗೆ ರೂಮ್ ಟೂರ್ ವಿಡಿಯೋ ಹಾಕೋಣ ಅಂತ ರೂಮ್ ಟೂರ್ ವಿಡಿಯೋ ಹಾಕ್ತಾಯಿದ್ದೀನಿ. ನಾವು ಇದೆಲ್ಲ ಅವತ್ತು ಡೇ ಪೂರ್ತಿ ಸೌತ್ ಗೋವಾ ಟ್ರಿಪ್ ಮಾಡ್ಕೊಂಡು ಬಂದಮೇಲೆ ಮಾಡ್ಕೊಂಡಿರೋಂಥ ವಿಡಿಯೋ. ಸೊ ಫಸ್ಟಿಗೆ ರೂಮ್ ಹೇಗಿದೆ ತೋರಿಸ್ಬಿಡೋಣ ಅಂತ ಇದನ್ನು ಫಸ್ಟಲ್ಲಿ ಹಾಕಿದ್ದೀನಿ. ಸೊ ರೂಮ್ ಇದಾದಮೇಲೆ ರೂಮಲ್ಲೇ ನಮಗೆ ಇದು ಲೈಕ್ 1 BHK ಥರ, ಆಯಿತಾ? 1 ರೂಮು, ಬೆಡ್ರೂಮು, ಕಿಚನ್ ಕೂಡ ಇರುತ್ತೆ. ನೋಡ್ಬೋದು, ಇದು ಕಿಚನ್ನು. ಹಾಗೆ ನಮಗೆ ಫ್ರಿಜ್ ಕೊಟ್ಟಿದ್ದಾರೆ, ಕೂಲ್ ಡ್ರಿಂಕ್ಸು ಮತ್ತು ವಾಟರ್ನೆಲ್ಲ ಇಟ್ಕೊಳ್ಳೋಕ್ಕೆ. ಯಾಕೆಂದರೆ ಇಲ್ಲಿ ಸಿಕ್ಕಾಬಟ್ಟೆ ಸೆಕೆ ಇರುತ್ತೆ, ಸಿಕ್ಕಾಬಟ್ಟೆ ಹಬೆ. AC ಕಂಪಲ್ಸರಿ ಇರಲೇಬೇಕು ನಮಗೆ, ಇಲ್ಲ ಅಂತ ಅಂದರೆ ಕೋಲ್ಡ್ ವಾಟರ್ ಕುಡಿಬೇಕು ಅನಿಸ್ತಾ ಇರುತ್ತೆ, ಈ ಥರ. ಸೊ ಫ್ರಿಜ್ನ ಕೊಟ್ಟಿದ್ದಾರೆ. ಮತ್ತು ಒಂದು ಡೈನಿಂಗ್ ಟೇಬಲ್ ಇದೆ ಹಾಲಲ್ಲಿ. ಸೇಮ್ 1 BHK ಸಣ್ಣ ಮನೆ ಹೇಗಿರುತ್ತೋ ಹಾಗೆ ಇರೋದು. ಸೊ ಪಕ್ಕದಲ್ಲೇ ಇನ್ನೊಂದು ರೂಮು. ಇದು ನಾವು 2 ರೂಮ್ ತೊಗೊಂಡಿದ್ವಿ. ಸೊ ನೀವು ಒಂದೇ ರೂಮಲ್ಲಿ 4 ಜನ ಇರ್ತೀರ ಅಂದರೂ ಅಷ್ಟೇ ಆಗುತ್ತೆ. ಸೊ ನಾವು ಸಪ್ರೇಟಾಗಿ ಒಂದೊಂದು ರೂಮ್ ತೊಗೊಳ್ತೀವಿ ಅಂದ್ರೂ ಅಷ್ಟೇ ಕಾಸ್ಟ್ ಆಗುತ್ತೆ. ಅದಕ್ಕೆ ವಿ ಥಾಟ್ 2 ತೊಗೊಳ್ಳೋಣ ಆರಾಮಾಗಿ. ಈ ಕಡೆದು ರೂಮ್ ಗಲೀಜಾದಾಗ ಈ ಕಡೆ ಇರ್ಬೋದು, ಕ್ಲೀನಿಂಗ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂತ 2 ತೊಗೊಂಡಿದ್ವಿ. ನನಗೆ ದೀಪಿಗೆ ಒಂದು, ಅಪ್ಪ ಅಮ್ಮಂಗೆ ಅಂತ ಒಂದು, ಒಟ್ಟು 2 BHKನ ತೊಗೊಂಡಿದ್ವಿ ನಾವು. ಸೊ ರೂಮ್ ಡೀಟೇಲ್ಸ್ ಅಂತ ಅಂದರೆ ನಾವು ಪರ್ ಹೆಡ್ಗೆ 1000 ರೂಪೀಸ್ ಪೇ ಮಾಡಿದ್ದೀವಿ ಆ ರೂಮ್ಗೆ. ಸಿಕ್ಕಾಬಟ್ಟೆ ವರ್ತ್ ಅಂತಲೇ ಹೇಳ್ಬೋದು. ಒಂದು ರೂಮಿಗೆ 2000 ಆಯಿತು, ನಮಗೆ ಇಬ್ಬರಿಗೆ 2000 ಈ ಥರ. ಸೊ ನಾವು 2 ರೂಮ್ ತೊಗೊಂಡಿರೋದ್ರಿಂದ 2 ರೂಮಿಂದ ಒಂದು ದಿನಕ್ಕೆ 4000 ರೂಪಾಯಿ ಆಗ್ತಾಯಿತ್ತು. ನಮಗೆ ಕಿಚನ್ ಇತ್ತು, ಮತ್ತು ಎಲ್ಲ ಅಡುಗೆ ಮಾಡ್ಕೊಬೋದಿತ್ತು ನಾವೇ, ಆ ಥರ ಎಲ್ಲ ಇತ್ತು. ಸೊ ನಾವು ಅದನ್ನು ತೊಗೊಂಡಿದ್ವಿ. ಮತ್ತು ನಮಗೆ ಬೀಚಿಗೆ ತುಂಬಾ ಹತ್ರ ಇತ್ತು, ನಡ್ಕೊಂಡು ಹೋಗ್ಬೋದಿತ್ತು ಬೀಚ್ಗೆ. ಸೊ ಆ ಥರ ಲೊಕೇಶನ್ ನೋಡಿ ನಾವು ಮಾಡ್ಕೊಂಡಿದ್ವಿ. ಸೊ ನಿಮಗೂ ರೂಮ್ ಡೀಟೇಲ್ಸ್ ಬೇಕಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ಔಟ್ ಮಾಡಿ. ನೀವು ಕೂಡ ಹೋದಾಗ ಅದನ್ನೇ ಬುಕ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಡೇ ನಾವು ಸೌತ್ ಗೋವಾ ಟ್ರಿಪ್ಪಿಗೆ ಬಂದಿದ್ವಿ. ನಾವಿದ್ದಿದ್ದು ರೂಮೆಲ್ಲ ಮಾಡ್ಕೊಂಡಿದ್ದು ನಾರ್ತ್ ಗೋವಾದಲ್ಲಿ ಆಲ್ಮೋಸ್ಟ್ 90% ಹೋಗ್ತಾರೆ. ಇನ್ನು 10% ನಮಗೆ ಪೀಸ್ಫುಲ್ಲಾಗಿ ಬೇಕು ಗೋವಾ ಟ್ರಿಪ್ ಅನ್ನೋರು ನೀವು ಸೌತ್ ಗೋವಾಕ್ಕೆ ಹೋಗ್ಬೋದು. ನಾವು ಇದ್ದಿದ್ದು ನಾರ್ತ್ ಗೋವಾದಲ್ಲಿ. ಸೊ ನೆಕ್ಸ್ಟ್ ಡೇ ನಮಗೆ ಡಾಲ್ಫಿನ್ ರೈಡ್ಗೆ ಅಂತ ಕರ್ಕೊಂಡು ಬಂದಿದ್ದರು. ಇದು ಕೂಡ ನಾನು ಪ್ಯಾಕೇಜಲ್ಲೇ ಬುಕ್ ಮಾಡ್ಕೊಂಡಿದ್ದು. ಅವಾಗ ಕಾಣಿಸೋದು ಡಾಲ್ಫಿನು, ಬಟ್ ನಮಗೆ ನೋಡೋಕೆ ಅಲ್ಲಿ ಚೆನ್ನಾಗಿತ್ತು, ವೀಡಿಯೋ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಇದು ಡಾಲ್ಫಿನ್ ರೈಡು. ಇದೆಲ್ಲ ಒಂದು ಪ್ಯಾಕೇಜಲ್ಲಿ ನಿಮಗೆ ಸಿಗುತ್ತೆ, ಆಯಿತಾ? ಲೈಕ್ ನಾವು ಸೌತ್ ಗೋವಾಕ್ಕೆ ನಮ್ಮದೇ ಒಂದು ಕಾರ್ ರೆಂಟ್ ಮಾಡಿಕೊಂಡು ನಾವು ಹೋಗ್ಬೋದು. ಅಲ್ಲಿ ಬೈಕು, ಕಾರೆಲ್ಲ ರೆಂಟಿಗೆ ಸಿಗುತ್ತೆ. ಸೊ ನೀವು ಇಬ್ಬರೇ ಕಪಲ್ಸ್ ಹೋಗ್ತಾ ಇದ್ದೀರಾ ಅಂದರೆ ಆರಾಮಾಗಿ ರೆಂಟ್ ಮಾಡ್ಕೊಂಡು ಹೋಗಿ. ಬಟ್ ಈಗ ಬಿಸಿಲಿರೋದ್ರಿಂದ ಕಾರ್ ರೆಂಟ್ ಮಾಡಿಕೊಂಡ್ರೆ ಒಳ್ಳೆಯದು. ಬಟ್ ಕಾರಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ಎಲ್ಲ ಕಡೆ. ನಾವು ಮ್ಯಾಪ್ ಹಾಕ್ಕೊಂಡು ಹೋಗೋದಕ್ಕಿಂತ ಈ ಥರ ಫ್ಯಾಮಿಲಿ ಎಲ್ಲ ಹೋಗ್ತಿದ್ರೆ, ಮಗು, ಅಪ್ಪ ಅಮ್ಮ, ವಯಸ್ಸಾದವರೆಲ್ಲ ಇದ್ದಾರೆ ಅಂದರೆ, ಏಜ್ ಪೀಪಲ್ ಇದ್ದಾರೆ ಅಂದರೆ, ನೀವು ಆರಾಮಾಗಿ ಈ ಥರ ಪ್ಯಾಕೇಜ್ ತೊಗೊಂಡ್ರೆ AC ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ, ನಿಮ್ಮ ರೂಮಿಂದನೇ ಪಿಕ್ ಮಾಡ್ತಾರೆ. ಯಾವ್ದ್ಯಾವ್ದು ಪ್ಲೇಸಸ್ ಸೌತ್ ಗೋವಾದಲ್ಲಿ ಮೇನ್ ಪ್ಲೇಸಸ್ ಇದೆ ಅದನ್ನೆಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ, ಜವಾಬ್ದಾರಿಯಿಂದ ಕರ್ಕೊಂಡೋಗಿ ಕರ್ಕೊಂಬಂದು ನಿಮ್ಮ ರೂಮಿಗೆ ಬಿಡ್ತಾರೆ ಅವರು. ಸೊ ಕೆಲವರು ನೀವು ಆರಾಮಾಗಿ ನಾನು ಹೇಳ್ದಂಗೆ ರೆಂಟ್ ಮಾಡಿಕೊಂಡು ಹೋಗ್ಬೋದು. ಈ ಥರ ನೋಡಿ, ನಮಗೆ ಈ ಥರ ಡಾಲ್ಫಿನ್ ರೈಡ್ ಅಂತ ಕರ್ಕೊಂಡು ಹೋಗಿದ್ರು. ಅದ್ರ ಜೊತೆಗೆ ಗೋವಾದಲ್ಲಿ ಮೇನ್ ಶೂಟಿಂಗ್ ಆಗಿರೋಂಥ ಪ್ಲೇಸಸ್ನ ಎಲ್ಲ ಕರ್ಕೊಂಡು ಹೋಗಿ ತೋರಿಸ್ತಾರೆ. ನೋಡಿ, ಇದರಲ್ಲಿ ಕೆಲವೊಂದು ಬಾಲಿವುಡ್ ಮೂವಿ ಶೂಟಿಂಗ್ ಆಗಿದೆಯಂತೆ. ಸೊ ಇದೇ ಥರ ಅವ್ರು ಎಕ್ಸ್ಪ್ಲೈನ್ ಮಾಡಿಕೊಂಡು ತೋರಿಸ್ಕೊಂಡು ಹೋಗ್ತಾರೆ. ಜೈಲಾಗಿರ್ಬೋದು, ಇನ್ನು ಬೇರೆ ಅಲ್ಲಿ ಫೋರ್ಟ್ಗಳೆಲ್ಲ ಇರುತ್ತೆ, ಅದನ್ನೆಲ್ಲ ತೋರಿಸ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಬಂದಿದ್ವಿ. ಅಲ್ಲೂ ಅಷ್ಟೇ ಮ್ಯೂಸಿಕ್ ಇರುತ್ತೆ, ಡ್ರಿಂಕ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಅದನ್ನು ನಾವು ಎಕ್ಸ್ಟ್ರಾ ಪೇ ಮಾಡಿ ತೊಗೋಬೇಕು, ಪ್ಯಾಕೇಜಲ್ಲಿ ಬರೋಲ್ಲ. ಈ ಪ್ಯಾಕೇಜ್ ಸೌತ್ ಗೋವಾ ಟ್ರಿಪ್ಪಿಗೆ ನಮಗೆ ಬೆಳಗ್ಗೆಯಿಂದ ಸಂಜೆ ತನಕ 7-8 ಪ್ಲೇಸ್ ತೋರಿಸ್ತಾರೆ. ಜಸ್ಟ್ 500 ರೂಪೀಸ್ ಪರ್ ಹೆಡ್ ಇದು ಚಾರ್ಜ್ ಮಾಡಿದ್ರು. ಸೊ ನಮಗೆ ವರ್ತ್ ಅನ್ನಿಸ್ತು. ಸೊ ಈ ಥರ ನೋಡಿ, ಎಲ್ಲ ಮ್ಯೂಸಿಕ್ ಹಾಕಿರ್ತಾರೆ, ಎಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಚೆನ್ನಾಗೇ ಎಂಜಾಯ್ನ ಮಾಡ್ಬೋದು.
ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಬ್ರದ್ದು ನಂಬರ್ನ ಹಾಕಿರ್ತೀನಿ. ಸೊ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಮ್ಮ ಕನ್ನಡದವರೇ. ಸೊ ನನಗೂ ಹೀಗೆ ಯಾವುದೋ ರೀಲ್ಸ್ ನೋಡ್ಬೇಕಾದ್ರೆ ಸಿಕ್ಕಿ ಅವ್ರ ಹತ್ರನೇ ನಾನು ಎಲ್ಲದನ್ನು ಬುಕ್ ಮಾಡ್ಕೊಂಡಿದ್ದು. ಅವ್ರಿಗೆ ನೀವು ಒಂದ್ಸಲ ಮೆಸೇಜ್ ಮಾಡಿದ್ರೆ ನೀವು ಕ್ರೂಸ್ ಆಗಿರ್ಬೋದು, ಯಾಚ್ ಆಗಿರ್ಬೋದು, ಇಲ್ಲ ಈ ಥರ ಸೌತ್ ಗೋವಾ ನೋಡಬೇಕು ನಮಗೆ ಅಂತ ಅಂದರೆ ನಿಮಗೆ ರೂಮ್ ಬೇಕು, ಏನು ಬೇಕಂದ್ರೂ ಅವ್ರು ಮಾಡಿಕೊಡ್ತಾರೆ. ಸೊ ಒಂದು ಇದರಲ್ಲಿ ನೀವು ಎಲ್ಲದನ್ನು ಬುಕ್ ಮಾಡ್ಕೋಬೋದು. ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಾನು ಟ್ರೈ ಮಾಡ್ತಾಯಿದ್ದೆ ಇಲ್ಲಿ ಆ ವೇವ್ಸ್ ಬಂದಾಗ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ, ಬಟ್ ಆಗ್ತಾ ಇರಲಿಲ್ಲ. ವೇವ್ಸ್ ಅಷ್ಟು ಜೋರಾಗಿರಲಿಲ್ಲ, ಯಾಕೆಂದರೆ ನಾವು ತುಂಬ ಮಾರ್ನಿಂಗೇ ಹೋಗಿರೋದ್ರಿಂದ ಇರಲಿಲ್ಲ. ನೆಕ್ಸ್ಟ್ ಡೇ ಮಾಡೋಣ ಅಂತ ಸುಮ್ಮನಾದೆ. ಆಮೇಲೆ ಪಾಪುಗೆ ನೋಡಿ ಹಿಂಗೆ ಆಚೆ ಹೋದಾಗ ನಾನು ಎಗ್ನ ಪ್ರಿಫರ್ ಮಾಡ್ತೀನಿ. 2 ಬಾಯ್ಲ್ಡ್ ಎಗ್ನ ಅವಳಿಗೆ ತಿನ್ನಿಸ್ತೀನಿ. ನೋಡ್ಬೋದು ಅವಳು ಫೋನ್ ನೋಡಿಕೊಂಡು ಇದು ಮಾಡ್ತಾಳೆ, ಯಾಕಂದರೆ ಸಿಕ್ಕಾಬಟ್ಟೆ ತಲೆ ಹೊರಟೆ. ಅವಳಿಗೆ ಫೋನು ನಾನೇ ಕೊಟ್ಟು ಕೂರಿಸ್ತೀನಿ, 5 ನಿಮಿಷ ಪ್ಲೀಸ್ ಕೂತ್ಕೊಂಬಿಡು ನೀನು ಅಂತ. ಸೊ 5 ನಿಮಿಷ ಅವಳು ಫೋನ್ ನೋಡೋದು, ಅದ್ರ ಮೇಲೆ ನೋಡೋಲ್ಲ. ಸೊ ನಾವು ಎಲ್ಲಾದರೂ ಹೋದಾಗ ಫೋನ್ ಕೊಟ್ಟು ಕೂರಿಸೋಣ ಅಂದರೆ ಅದಕ್ಕೂ ಅವಳು ಜಗ್ಗಲ್ಲ, ಆಯಿತಾ. ಆ ಥರ ಅಡಿಕ್ಟೇ ಇಲ್ಲ ಅವಳು ಫೋನಿಗೆ. ಫೋನ್ ಬೇಡ ಅಂದರೆ ಎತ್ತು ಬಿಸಾಕ್ತಾ ಇರ್ತಾಳೆ, 5 ನಿಮಿಷ ನೋಡ್ತಾಳೆ ಬಿಡ್ತಾಳೆ ಅಷ್ಟೇ. ಸೊ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಪಾಟಿಗೆ ನಮಗೆ ಕರ್ಕೊಂಡೋದ್ರು. ಊಟ ಎಲ್ಲ ಎಕ್ಸ್ಟ್ರಾ ನಾವು ತೊಗೋಬೇಕದು, ನಮಗೇನು ಬೇಕು ಆರ್ಡ್ರ್ ಮಾಡ್ಕೋಬೋದು. ಅವರು ಹೋಟೆಲ್ ಹತ್ರ ಕರ್ಕೊಂಡೋಗಿರ್ತಾರೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಶಾಪಿಂಗ್ ಮಾಡೋಕ್ಕೆ ಗೋವಾದಲ್ಲಿ. ನಾನಂತೂ ಸುಮಾರಷ್ಟು ಬ್ರಾಸ್ಲೆಟ್ ತಂದೆ, ನಮ್ಮ ಅಣ್ಣನ ಮಕ್ಕಳಿಗಾಗಿರ್ಬೋದು ಕೊಡೋರಿಗೆ ಎಲ್ಲ ಬ್ರಾಸ್ಲೆಟ್ಸ್ನ ಶಾಪಿಂಗ್ ಮಾಡಿದೆ. ಹಾಗೆ ಅಲ್ಲಿ ಫ್ರೂಟ್ಸ್ ತುಂಬ ಮಾರ್ತಾಯಿದ್ರು. ಈಗ ಸಮ್ಮರ್ ಆಗಿರೋದ್ರಿಂದ ಅದನ್ನು ನೋಡಿದ ತಕ್ಷಣ ತೊಗೋಬೇಕಪ್ಪ ಅನಿಸುತ್ತೆ ತಿನ್ನೋಕ್ಕೆ. ಯಾಕೆಂದರೆ ಅಲ್ಲಿ ನನಗೆ ಯೂಶ್ವಲಿ ಅಷ್ಟಾಗಿ ಫುಡ್ಡು ಇಷ್ಟ ಆಗಲಿಲ್ಲ, ಅಥವಾ ನಾವೇ ಚೆನ್ನಾಗಿರೋ ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡಲಿಲ್ವ ಗೊತ್ತಿಲ್ಲ. ಬಟ್ ನನಗೆ ಟ್ರೈ ಮಾಡಿದ ಕಡೆ ಎಲ್ಲ ಆಲ್ಮೋಸ್ಟ್ ಒಂದು ಇಷ್ಟವೇ ಆಗ್ತಾಯಿರಲಿಲ್ಲ. ಅಂದರೆ ನಮಗೆ ಇಲ್ಲಿನ ಫುಡ್ ತಿಂದು ಅಲ್ಲಿನ ಫುಡ್ಡಿಗೆ ಮೇ ಬಿ ಯೂಸ್ ಟು ಇಟ್ ಆಗೋಲ್ಲ. ಅಲ್ಲೆಲ್ಲ ಬರೀ ಬಾಸುಮತಿ ರೈಸ್ ಕೊಡ್ತಾರೆ, ನಮಗೆ ಬಾಸುಮತಿ ರೈಸ್ ತಿನ್ನೋಕ್ಕಾಗಲ್ಲ ಜಾಸ್ತಿ. ಸೊ ಈ ಥರ ಹಾಗೆ ನೋಡ್ತಾ ಎಲ್ಲದನ್ನೂ ಎಕ್ಸ್ಪ್ಲೋರ್ ಮಾಡಿದ್ವಿ. ಇದು ಗೋವಾದಲ್ಲಿ ಮೇನ್ ಚರ್ಚ್ ಅಂತಲೇ ಹೇಳ್ಬೋದು. ಓಲ್ಡ್ ಚರ್ಚು, ಓಲ್ಡ್ ಗೋವಾ ಅಂತಾರೆ ಇದಕ್ಕೆ. ಸೊ ಅಲ್ಲೂ ನೋಡ್ಕೊಂಡ್ವಿ. ಇದೆಲ್ಲ ನಾನು ಆಲ್ಮೋಸ್ಟ್ ನೋಡಿದೆ ನನ್ನ ಕಾಲೇಜ್ ಡೇಸಲ್ಲಿ ಬಂದಾಗ. ಇದು ಮಾತ್ರ ತುಂಬ ಚೆನ್ನಾಗಿದೆ ಪ್ಲೇಸು. ಗೋವಾಕ್ಕೆ ಹೋದರೆ ಈ ಪ್ಲೇಸ್ನ ಮಿಸ್ ಮಾಡಲೇಬೇಡಿ, ಹೋಗಿ. ಇದು ಕೂಡ ಒಂದು ವೈಟ್ ಹೌಸ್ ಚರ್ಚ್ ಅಂತ, ತುಂಬ ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಲೈಕ್ ಒಂದು ಫೋಟೋ ತಗೊಂಡ್ರೆ ಫಾರಿನ್ ಲೊಕೇಶನಲ್ಲಿ ತಗೊಂಡಿದ್ದೀವೇನಪ್ಪ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ಈ ಒಂದು ಪ್ಲೇಸು. ನಾವು ತುಂಬ ಹೊತ್ತಿಲ್ಲಿದ್ವಿ. ನಮಗೆ ಹೇಗೆ ಅಂದರೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ನಮ್ಮದೇ ಒಂದು ಬ್ಯಾಚ್ ಇರುತ್ತೆ. ನಮ್ಮ ಬಸ್ ಇರೋರು ಎಲ್ಲರೂ ಗೊತ್ತಿರ್ತಾರಲ್ವ. ಸೊ ಎಲ್ಲರೂ ನಮಗೆ ಗೊತ್ತಿರ್ತಾರೆ, ಇಷ್ಟು ಟೈಮಿಂಗ್ಸ್ ಅಂತ ಕೊಟ್ಟಿರ್ತಾರೆ. ಒಂದೊಂದು ಪ್ಲೇಸ್ಗೆ 45 to 50 minutes ಕೊಟ್ಟಿರ್ತಾರೆ. ಅರೌಂಡ್ ಒನ್ ಅವರ್ ಅಂತಲೇ ಅನ್ಕೋಬೋದು, ಅಷ್ಟು ಕೊಡ್ತಾರೆ. ಸೊ ಅಷ್ಟರೊಳಗೆ ನಾವು ಅವ್ರು ಕೊಟ್ಟಿದ್ದ ಟೈಮಲ್ಲಿ ಅಷ್ಟು ಪ್ಲೇಸ್ನ ನೋಡಿಕೊಂಡು ಅವ್ರು ಯಾವ ಜಾಗಕ್ಕೆ ಹೇಳಿರ್ತಾರೋ ಆ ಜಾಗಕ್ಕೆ ಬಂದರೆ ನಮ್ಮ ಬಸ್ ಬಂದಿರುತ್ತೆ. ಸೊ ಸೇಫಾಗಿ ನೀವು ಹೋಗ್ಬೋದು. ಅದಾದಮೇಲೆ ಎಲ್ಲದು ಮುಗಿದ್ಮೇಲೆ ಲಾಸ್ಟಲ್ಲಿ ನಿಮಗೆ ಒಂದು ಸನ್ಸೆಟ್ ಕ್ರೂಸ್ ಇರುತ್ತೆ. ನಾವು ನೆನ್ನೆ ತೋರಿಸಿದ ವ್ಲಾಗಲ್ಲಿ ನಾನು ಅದು ಫುಲ್ ನೈಟ್ ನಿಮಗೆ ಮಿಡ್ ನೈಟ್ ತನಕ ಇರುತ್ತೆ ನೋಡಿ. ಈ ಥರ ಎಲ್ಲ ಕ್ರೂಸ್ ಹೋಗ್ತಾ ಇರುತ್ತೆ. ಅದ್ರ ಮಧ್ಯೆ ನಮ್ಮದು ಒಂದು ಕ್ರೂಸ್ ಹೋಗ್ತಾ ಇರುತ್ತೆ, ಸನ್ಸೆಟ್ ಆಗ್ತಾ ಇರುತ್ತೆ, ಒಳ್ಳೊಳ್ಳೆ ಪ್ಲೇಸಸ್ ಕಾಣಿಸ್ತಾ ಇರುತ್ತೆ, ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಈವ್ನಿಂಗ್ ಇದಕ್ಕೆ ಸನ್ಸೆಟ್ ಕ್ರೂಸಿಗೆ ಹೋದರೆ ಸೊ ಈ ಥರ ಸುಮಾರಷ್ಟು ಪ್ರೈವೇಟ್ ಯಾಚ್ ಆಗಿರ್ಬೋದು ಅದೆಲ್ಲ ಇರುತ್ತೆ. ನೀವು ನೋಡಿಕೊಂಡು ಆರಾಮಾಗೆ ಚಿಲ್ ಮಾಡ್ಬೋದು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಪಾಪುಗೆ ಇದೊಂದು ಡ್ರೆಸ್ ತೊಗೊಂಡಿದ್ದೆ, ಅದನ್ನು ಹಾಕಿ ಬೀಚ್ ಹತ್ರ ಫೋಟೋ ತೆಗಿಯೋಣ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಅದಕ್ಕೆ ಹಂಗೆ ಇಟ್ಕೊಂಬಂದು ನಮ್ಮೂರ ಕಡೆ ಅಂದರೆ ಉಡುಪಿ ಇದ್ರ ಹತ್ರ ಹೋದಾಗ ತೆಗಿಯೋಣ ಅಂತ, ಮಲ್ಪೆ ಬೀಚಿಗೆ ಹೋದಾಗ ತೆಗಿಯೋಣ ಅಂತ ಸುಮ್ಮನೆ ಹಂಗೆ ಇಟ್ಕೊಂಬಂದೆ. ಸೊ ನಾನು ಆಗಲೇ ಹೇಳ್ದಂಗೆ ಕೆಲವು ಸಲ ನಾವೇ ಅಡುಗೆ ಮಾಡ್ಕೊತಾ ಇದ್ವಿ ಮನೆಯಲ್ಲೇ. ಅಂದರೆ ನಾವು ಇದ್ದಿದ್ದ ರೂಮಲ್ಲಿ ಸ್ವಲ್ಪ ಎಗ್ ಮಾಡ್ಕೊತಾ ಇದ್ವಿ, ಅನ್ನ, ಹಾಗೆ ಇದು ಟೊಮೆಟೊ ಗೊಜ್ಜು ಎಲ್ಲದನ್ನು ಮಾಡ್ಕೊತಿದ್ವಿ. ಅಂದರೆ ಅವ್ರು ಏನೇನು ಬೇಕೋ ಎಲ್ಲ ಕೊಡ್ತಾರೆ, ಬಟ್ ಐಟಮ್ಸ್ ನಾವು ಅಡುಗೆ ಮಾಡೋಕ್ಕೆ ಏನು ಬೇಕೋ ಅದನ್ನು ನಾವು ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಕೋಬೇಕು. ಅದೆಲ್ಲ ಏನು ಅರೌಂಡ್ ನಿಮಗೆ 300 rupees ಹಂಗೆ ಆಗುತ್ತೆ ಅಷ್ಟೇ, 500 ಹಂಗೆ ಆಗ್ಬೋದು. ಬಟ್ ಎಲ್ಲರೂ ಆರಾಮಾಗಿ ಊಟ ಮಾಡ್ಬೋದು ಆ ಥರ. ಆಮೇಲೆ ನೆಕ್ಸ್ಟ್ ಡೇ ನಾವು ಎಲ್ಲ ಊಟ ಮಾಡಿಕೊಂಡು ಆವತ್ತು ಫುಲ್ಲು ನಾವು ಇದರಲ್ಲೇ ಇದ್ವಿ, ರೂಮಲ್ಲೇ ಇದ್ವಿ. ರೆಸ್ಟ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಡೇ ನೈಟು ಏನು ಮಾಡಿದ್ವಿ, ಇದಕ್ಕೆ ಹೋದ್ವಿ, ಬಾಗಾ ಬೀಚು, ಕಾಲಂಗಟ್ ಬೀಚಿಗೆ ಹೋಗೋಣ. ಏಕೆಂದರೆ ಗೋವಾದಲ್ಲಿ ಮೋಸ್ಟ್ ಹ್ಯಾಪನಿಂಗ್ ಟೈಮೇ ನೈಟ್ ನಿಮಗೆ ಕತ್ಲಾದಮೇಲೆ ರಾತ್ರಿ ಎಲ್ಲ ಚೆನ್ನಾಗಿರುತ್ತೆ ಗೋವಾದಲ್ಲಿ.
ಅದಕ್ಕೋಸ್ಕರನೇ ಇವಾಗ ನೈಟ್ ಗೋವಾ ಬೀಚೆಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಅದಕ್ಕೋಸ್ಕರನೇ ಬೀಚ್ ಹತ್ರನೇ ರೂಮ್ನ ಪ್ರಿಫರ್ ಮಾಡಿದ್ದು. ಸೊ ಅಕಸ್ಮಾತ್ ನಾವು ಲೇಟ್ ಮಾಡಿಬಿಟ್ವಿ, ಒಂದು 12 ತನಕ ಅಲ್ಲೇ ಇದ್ವಿ ನೈಟ್ ಅಂದರೆ, ಸೊ ಆರಾಮಾಗಿ ನಾವು ನಡ್ಕೊಂಡು ಬರ್ಬೋದು ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ದೀಪು ಒಂದು ಸ್ಕೂಟಿನ ರೆಂಟ್ ಮಾಡ್ಕೊಂಡಿದ್ರು. ಒಂದೇ ಸ್ಕೂಟಿ ಮಾಡ್ಕೊಂಡಿದ್ವಿ, ಯಾಕೆಂದರೆ ನಮ್ಗೆ ನಿಯರ್ ಬೈ ಇತ್ತಲ್ಲ. ಸೊ ಅದಕ್ಕೋಸ್ಕರನೇ ಸ್ಕೂಟಿ ಎಲ್ಲ ಹೇಗೆ ರೆಂಟಿಗಂದರೆ ನಿಮಗೆ ಪರ್ ಡೇ 300 ಇದೆ, 400 ಇದೆ, ಈ ಥರ. ನಾವು ಸ್ವಲ್ಪ ಚೆನ್ನಾಗಿರೋದೇ ಇರಲಿ ಅಂತ ಪರ್ ಡೇ 400 ರುಪೀಸ್ ಆಗ್ತಾಯಿತ್ತು ನಮಗೆ ಸ್ಕೂಟಿಗೆ. ಎಕ್ಸ್ಟ್ರಾ 100 ರುಪೀಸ್ದು ನಾವು ಪೆಟ್ರೋಲ್ನ ಹಾಕೋತಾ ಇದ್ವಿ. 100 ರುಪೀಸ್ ಹಾಕ್ಸ್ಕೊಂಡ್ರೆ ಬೇಕಾದಷ್ಟು ಓಡಾಡ್ಬೋದಲ್ಲಿ. ಅಲ್ಲಿ ಸ್ವಲ್ಪ ಪೆಟ್ರೋಲ್ ರೇಟ್ ಕಮ್ಮಿ ಇದೆ. ಆಮೇಲೆ ನಾವು ಬೀಚಿಗೆ ಹೋಗಬೇಕಾದ್ರೆ ಈ ಥರ ತುಂಬ ಜನ ಹಾಕ್ತಾ ಇರ್ತಾರೆ. ನೀವು ತುಂಬ ವೀಡಿಯೋಸ್ಗಳಲ್ಲಿ ನೋಡಿರ್ತೀರ. ನನಗೂ ಇಷ್ಟ ಆಯಿತು, ಹಾಕಿಸ್ಕೊಳ್ಳೋಣ ಅಂತ ಹಾಕಿಸ್ತಾ ಇದ್ದೆ. ಅವ್ರು ಹೇಳಿದ್ರು ಒಂದು ಸೈಡಿಗೆ ಹಾಕೋಕ್ಕೆ 100 ರುಪೀಸ್ ಅಂತ ಹೇಳಿದ್ರು. ಸೊ ದಟ್ ಓಕೆ ಅಂತ ನಾನು ಹಾಕ್ಸ್ಕೊತಾ ಇದ್ದೆ. ಅವರು ಅಗೇನ್ ಇನ್ನೊಂದು ಸೈಡ್ ನನಗೆ ಕೇಳ್ದೇ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ನಾನು ಬೇಡ, ನನಗೆ ಒಂದೇ ಸೈಡ್ ಸಾಕು ಅಂದೆ. ಸೊ ಒಂದೇ ಸೈಡ್ ಹಾಕ್ಸ್ಕೊಂಡ್ರೆ ನಿಮಗೆ 150 ಆಗುತ್ತೆ ಅಂತ ಆವಾಗ ಉಲ್ಟಾ ಮಾತಾಡ್ತಾರೆ. ಗೋವಾ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಸ್ಕ್ಯಾಮ್ ನಡೆಯುತ್ತೆ. ಇಂಥವ್ರ ಹತ್ರ ತುಂಬ ಹುಷಾರಾಗಿರಬೇಕು. ನಾನು ಒಂದು ಸೈಡ್ ಹಾಕ್ಸ್ಕೊಂಡ್ಮೇಲೆ 100 ರುಪೀಸ್ ನೀವು ಬೇಕಾದ್ರೆ ಸ್ಕ್ಯಾನ್ ಮಾಡಿ ಅಂತ ಅಂದರು. ಆಮೇಲೆ ನೋಡಿದ್ರೆ ಇಲ್ಲ, ನಂಗೆ ಕ್ಯಾಶೇ ಬೇಕು ಅಂದರು. ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂದ್ವಿ. ಅದನ್ನೇ ಅಡ್ವಾಂಟೇಜ್ ತೊಗೊಂಡು ಒಂದು ಕಡೆ ಕರ್ಕೊಂಡೋಗಿ ಸ್ಕ್ಯಾನ್ ಮಾಡಿಸಿ ಪೇ ಮಾಡಿಸ್ಕೊಂಡ್ರು. ನಾವು ಪೇ ಮಾಡ್ಬಿಟ್ಟು ಹೋದ್ವಿ. ಹೋಗಿ ಒಂದು 10 ನಿಮಿಷ ಆದಮೇಲೆ ಮತ್ತೆ ನಮ್ಮ ಹಿಂದೆನೇ ಹುಡ್ಕೊಂಡು ಬಂತು ಈ ಅಮ್ಮ. ಬಂದ್ಬಿಟ್ಟು ನನಗೆ ಮೆಸೇಜೇ ಬಂದಿಲ್ಲ ನೀವು ಪೇ ಮಾಡಿರೋದು, ನನಗೆ ಕ್ಯಾಶ್ ಕೊಡಿ ಅಂತ. ಅಷ್ಟು ಜನದ ಮುಂದೆ ಎಲ್ಲ ಇರ್ತಾರಲ್ಲ, ಗಲಾಟೆ ಮಾಡ್ದಂಗೆ ಮಾಡ್ತಾರೆ. ಸೊ ಆವಾಗ ನಮಗೇನು ಅನಿಸುತ್ತೆ, ಯಪ್ಪ ಈ 100 ರೂಪಾಯಿಗೆ ಎಲ್ಲ ಜನ ನೋಡೋಂಗೆ ಮಾಡ್ತಾಳಲ್ಲಪ್ಪ ಈ ಅಮ್ಮ ಅಂದ್ಕೊಂಡು ಕೊಟ್ಬಿಡ್ತೀವಿ ಕ್ಯಾಶು. ನಾವು ಅಲ್ಲೂ ಪೇ ಮಾಡಿದ್ವಿ, ಕ್ಯಾಶು ಇಸ್ಕೊಳ್ತು ಅಯ್ಯಮ್ಮ. ಈ ಥರ ತುಂಬ ಸ್ಕ್ಯಾಮ್ ನಡೆಯುತ್ತೆ. ನಾನು ಒಬ್ಳಿಗೆ ಆಗಲಿ, ಇದು ತುಂಬ ಜನಕ್ಕೆ ಆಗಿದೆ. ಸೊ ಅವರು ಸುಮ್ಮನೆ ನಾಟಕ ಮಾಡ್ತಾರೆ. ಅದಕ್ಕೆ ಇಂಥವ್ರ ಹತ್ರ ಎಲ್ಲ 100 ರೂಪಾಯಿ 200 ರೂಪಾಯಿದೆಲ್ಲ ನೀವು ಇದನ್ನೇ ಮಾಡಿ, ಕ್ಯಾಶ್ನೇ ಕೊಟ್ಟು ಮಾಡಿ, ಆಯಿತಾ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಗೋವಾದ ಅಂದರೆ ಬೀಚ್ ಹತ್ರ ಬಂದಿದ್ದೀವಿ. ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಲೈಟಿಂಗ್ಸ್ ಹಾಕಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೈಟ್ ಲೈಫ್ ಗೋವಾದ್ದು. ಈ ಥರ ಎಲ್ಲ ಕಡೆ ಬೀಚ್ ಮುಂದೆ ರೆಸ್ಟೋರೆಂಟ್ಸ್ ಇರುತ್ತೆ. ಈ ಥರ ಲೈಟಿಂಗ್ಸ್ ಹಾಕಿರ್ತಾರೆ. ನೀವು ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡ್ಬೋದು, ಫೋಟೋಸ್ ತಗೋಬೋದು. ಸೊ ಅಲ್ಲಿ ನೀವು ತುಂಬ ಹೊತ್ತು ಕೂರಕ್ಕೆ ಬಿಡೋಲ್ಲ, ಯಾಕೆಂದರೆ ನೀವು ಅಲ್ಲಿ ಏನಾದ್ರು ಬೈ ಮಾಡಿದ್ರೆ ನಿಮಗೆ ಕೂರಕ್ಕೆ ಬಿಡ್ತಾರೆ. ಬಟ್ ನೀವು ಒಂದು ಫ್ರೆಂಚ್ ಫ್ರೈಸ್ ತೊಗೊಳ್ತೀರ ಅಂದರೆ 350 400 ಹಂಗಿರುತ್ತೆ, ಯಾಕೆಂದರೆ ಲೊಕೇಶನ್ ಆ ಥರ ಇರುತ್ತೆ. ಸೊ ನಾವು ಅಷ್ಟೇ ಸ್ವಲ್ಪ ಇದನ್ನು ತೊಗೊಂಡ್ವಿ, ಸ್ವಲ್ಪ ಸ್ಟಾಟಸ್ನ ತೊಗೊಂಡ್ವಿ, ಸ್ವಲ್ಪ ಡ್ರಿಂಕ್ಸ್ನ ತೊಗೊಂಡ್ವಿ. ಈ ಥರ ಎಲ್ಲದನ್ನು ತೊಗೊಂಡು ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಈ ಥರ ಕೆಲವರು ನನಗೆ ತುಂಬಾ ಗೋವಾದ ಬಗ್ಗೆ ಅದು ಇದು ಡೌಟ್ನ ಕೇಳಿದರೆ, ಇದರಲ್ಲೇ ಆದಷ್ಟು ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನಾವು ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಯಾಕೆಂದರೆ ಲೈಟಿಂಗ್ಸ್ ಎಲ್ಲ ಹಂಗೆ ಹಾಕಿರ್ತಾರೆ. ನಾವು ಕ್ಯಾಲಂಗಟ್ಟಿಗೆ ಹೋಗಿದ್ದು, ಬಾಗಾಗೆ ಹೋಗಲಿಲ್ಲ. ಯಾಕೆಂದರೆ ತುಂಬ ರಶ್ ಇರುತ್ತೆ. ಅದಕ್ಕೋಸ್ಕರ ನಾವು ಎಲ್ಲಿ ರಶ್ ಕಮ್ಮಿ ಇರುತ್ತೋ ಅಲ್ಲೇ ಪ್ರಿಫರ್ ಮಾಡ್ತಾಯಿದ್ವಿ. ಚೆನ್ನಾಗಿರುತ್ತೆ ಅದು ನೈಟ್ ಲೈಫ್ನ ಎಂಜಾಯ್ ಮಾಡೋದಕ್ಕೂ. ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನಾವು ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ತುಂಬ ಕಡೆ ಅಂದರೆ ನಾನು ಲಾಸ್ಟ್ ವ್ಲಾಗಲ್ಲೂ ತೋರಿಸಿದ್ದೆ, ಸಿಕ್ಕಾಪಟ್ಟೆ ಶಾಪ್ಸ್ ಇರುತ್ತೆ. ಬಾರ್ಗಿನ್ ನೀವು ಚೆನ್ನಾಗಿ ಮಾಡೋದು ಕಲ್ತ್ಕೊಂಡಿರ್ಬೇಕು. ಅವ್ರು ಯಾವಾಗಲೂ 200-300 ರೂಪಾಯಿ ಎಕ್ಸ್ಟ್ರಾ ಇಟ್ಟೇ ಹೇಳ್ತಾರೆ, ಅವ್ರ ಮಾರ್ಜಿನ್ನ ಬಿಟ್ಟು. ನಾವು ಸ್ವಲ್ಪ ಬಾರ್ಗಿನ್ ಮಾಡಿದ್ರೆ ನಮಗೆ ಸಿಗುತ್ತೆ. ಬಟ್ ಕಲರ್ಫುಲ್ ಸಿಟಿ ಮಾತ್ರ, ಯಾವಾಗಲೂ ಲೈಟ್ ಇರುತ್ತೆ, ಯಾವಾಗಲೂ ಏನೋ ಫಂಕ್ಷನ್ ನಡೀತಿದೆಯೋ, ಏನೋ ಜಾತ್ರೆ ನಡೀತಿದೆಯೇನೋ ಅನ್ನೋ ಥರನೇ ಇರುತ್ತೆ. ನಾವು ಬೆಳಗ್ಗೆನೇ ಒಂದು ಸ್ವಲ್ಪ ನಾನು ಚಿಕನ್ ತೊಗೊಂಬಂದ್ಬಿಟ್ಟು ಕಬಾಬ್ಗೆ ಕಲಸಿ ಇಟ್ಕೊಂಡಿದ್ವಿ. ಇವತ್ತು ಕಬಾಬ್ ಮಾಡ್ಕೊಂಡಿದ್ದೀವಿ ಗೈಸ್. ಇಲ್ಲೆಲ್ಲ ಏನಂತ ಅಂದರೆ ಸ್ವಲ್ಪ ಊಟ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಸೊ ನಮಗೆ ಈ ಥರ ರೂಮಲ್ಲಿ ಅವೈಲೇಬಲ್ ಇದ್ದಾಗ, ಕುಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಇದೆ ಅಂದಾಗ, ಅಂದರೆ ನಾವು ತುಂಬ ದಿನ, ಇವಾಗ ನಾವು ಒಂದು 5 ಡೇಸ್ ಇರೋದ್ರಿಂದ, ಸೊ 5 ಡೇಸು ಆಚೆ ತಿನ್ನೋದ್ರಿಂದ 1 ಡೇ 2 ಡೇ ಯಾವತ್ತಾದರೂ ನಮಗೆ ಟೈಮ್ ಇದ್ದಾಗ, ಸುಸ್ತಾದಾಗ, ಅಂದರೆ ರೂಮಲ್ಲೇ ಇರ್ತೀವಲ್ಲ, ಆವಾಗ ನಾವೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಇವತ್ತು ಕಬಾಬ್ ಮಾಡ್ತಾಯಿದ್ವಿ. ನೋಡೋಣ ಹೇಗಾಗುತ್ತೆ ಗೊತ್ತಿಲ್ಲ. ಸೊ ಇಂಡಕ್ಷನ್ ಸ್ಟವ್ ಕೊಟ್ಟಿದ್ದಾರೆ, ಅದರಲ್ಲಿ ಮಾಡ್ತಾ ಇದ್ದೀವಿ. ನಿತ್ಯ ಸೊ ನಾವೇ ರೂಮಲ್ಲೇ ಸ್ವಲ್ಪ ಕೆಲವೊಂದು ಅಡುಗೆ ಮಾಡ್ಕೊಳ್ತಿರೋದ್ರಿಂದ ಸಿಕ್ಕಾಬಟ್ಟೆ ಸೇವ್ ಆಗ್ತಿತ್ತು. ಲೈಕ್ ಅಲ್ಲಿ ಕಬಾಬೆಲ್ಲ ಹೆಂಗೆ ಅಂದರೆ 400-500 ರುಪೀಸ್ ಪರ್ ಪ್ಲೇಟು, ಒಂದು 4-5 ಪೀಸಸ್ ಬರ್ತಿತ್ತು ಅಷ್ಟೇ. ಸೊ ಅದು ನಮಗೆ ಯಾರಿಗೂ ಸಾಕಾಗ್ತಾನೆ ಇರಲಿಲ್ಲ. ಅದಕ್ಕೆ ನಾವು 1 kg ಚಿಕನ್ನ ತೊಗೊಂಬಂದ್ಬಿಟ್ಟು ಫುಲ್ ಹೊಟ್ಟೆ ತುಂಬ ಕಬಾಬ್ ಮಾಡ್ಕೊಂಡು ತಿಂದ್ವಿ ಅಂತಲೇ ಹೇಳ್ಬೋದು. 1 ಡೇ ನೀವು ಆಚೆ ತಿನ್ಬೋದು, 1 ಡೇ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಸೊ ಅದು ನಮಗೆ ಸಿಕ್ಕಾಬಟ್ಟೆ ವರ್ತ್ ಅಂತ ನನಗೆ ಅನಿಸುತ್ತೆ. ಸೊ ಈ ಥರ
ಅದಕ್ಕೋಸ್ಕರ ನೀವು ರೂಮ್ ಬುಕ್ ಮಾಡ್ಕೋಬೇಕಾದ್ರೆ ಯಾವಾಗ್ಲೂ ಕಿಚನ್ ಇರೋವಂಥ ರೂಮ್ನ ಬುಕ್ ಮಾಡ್ಕೊಳ್ಳಿ. ಇದೊಂದು ಟಿಪ್ ನಾನು ನಿಮಗೆ ಹೇಳಬೇಕಿತ್ತು. ಸೊ ಅದಾದಮೇಲೆ ಬೆಳಗ್ಗೆನೇ ಎದ್ಬಿಟ್ಟು ನಾವು ಬೀಚಿಂದೆಲ್ಲ ನೆನ್ನೆ ಹೋಗಿದ್ವಲ್ಲ, ಸೊ ಇವಾಗ ರೂಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು. ಅಂದರೆ ನಾವು ಇದ್ದಿದ್ದಂಥ ಸ್ಟೇಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಬೇಬಿಗೆ ಅಂತಲೇ ಬೇರೆ ಥರ ಇತ್ತು, ದೊಡ್ಡವ್ರಿಗೆ ಅಂತಲೇ ಬೇರೆ ಥರ ಇತ್ತು. ನನಗೆ ಸ್ವಿಮ್ಮಿಂಗ್ ಬರಲ್ಲ, ಅದೊಂದು ಕಲಿಬೇಕು, ಯಾವಾಗ ಕಲಿತೀನೋ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಭಯ ನನಗೆ, ಎಲ್ಲಿ ಮುಳುಗೋಗ್ಬಿಡ್ತೀನಿ ಅಂತ. ಬಟ್ ನೀರಲ್ಲಿ ಆಟ ಆಡೋದು ಅಷ್ಟೇ ಇಷ್ಟ ನನಗೆ. ದೀಪು ಚೆನ್ನಾಗಿ ಸ್ವಿಮ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಹಂಗೂ ಹೇಳ್ಕೊಟ್ರು ಅಲ್ಲಿ. ನನಗೆ ಮುಳುಗೋಗ್ಬಿಡ್ತೀನಿ ಅನ್ನೋ ಭಯಕ್ಕೆ ಕಲಿಯೋಕ್ಕೆ ಇದಿರಲಿಲ್ಲ. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ಪಾಪು ಆದಮೇಲೆ ಎಲ್ಲೂ ಕೂಡ ಹೋಗಿರಲಿಲ್ಲ ಈ ಥರ ಲಾಂಗ್ ಟ್ರಿಪ್ಪು. ಹೋಗ್ತಾ ಇದ್ವಿ ಜಸ್ಟ್ 1 ಡೇ 2 ಡೇಸು, ಇಲ್ಲ 1 ಡೇ ಅಷ್ಟೇ ಹೋಗ್ತಾಯಿದ್ವಿ ಮ್ಯಾಕ್ಸಿಮಮ್. ಇಲ್ಲೇ ಯಾವ್ದಾದ್ರು ರೆಸಾರ್ಟಿಗೆ ಹೋಗ್ತಿದ್ವಿ, ಬರ್ತಿದ್ವಿ. ಬಿಟ್ಟರೆ ಈ ಥರ ಬೇರೆ ಊರಿಗೆ ಹೋಗಿ ತುಂಬ ದಿನ ಇದ್ದು ಬಂದಿದ್ದು ಕಮ್ಮಿ. ಅದಕ್ಕೆ ಇದು ಒಂದು ಲಾಂಗ್ ಬ್ರೇಕ್ ಅಂತಲೇ ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ, ಎಲ್ಲ ಥರದ್ದು ನೋಡಿದ್ವಿ. ಸೊ ಗೋವಾ ಅಂದರೆ ಬರೀ ಕೆಲವ್ರ ಥಾಟ್ ಇರುತ್ತೆ, ಗೋವಾಕ್ಕೆ ಹೋದರೆ ಬರೀ ಕುಡಿಯೋರೇ ಹೋಗ್ತಾರೆ, ಅಲ್ಲಿ ಬರೀ ಕುಡಿಯೋಕ್ಕೆ ಹೋಗಬೇಕು, ಕೆಲವ್ರ ಮೈಂಡ್ಸೆಟ್ಟಲ್ಲಿರುತ್ತೆ. ಸೊ ಆ ಥರ ಇಲ್ಲ, ನೀವು ಹೆಂಗೆ ಎಂಜಾಯ್ ಮಾಡ್ತೀರಾ ಹಾಗೆ. ಗೋವಾ ತುಂಬ ಚೆನ್ನಾಗಿದೆ, ಅಂದರೆ ಕಲರ್ಫುಲ್ ಸಿಟಿ. ನೀವು ಹೆಂಗೆ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಟೈಮ್ನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರ ನಾವು ಗೋವಾದಲ್ಲಿ 5-6 ಡೇಸ್ ಇದ್ರೂ 50% ಗೋವಾನ ನಾವು ನೋಡೇ ಇಲ್ಲ. ಸುಮಾರಷ್ಟು ಬೀಚ್ ಇದೆ, ಒಂದು 10-15 ಬೀಚ್ ಇದೆ, ಸುಮಾರಷ್ಟು ಸಕ್ಕತ್ತಾಗಿರೋವಂಥ ಕೆಫೆ ಪಬ್ಸ್ ಇದೆ. ಅದೆಲ್ಲ ನಾವು ಎಲ್ಲೂ ನಮ್ಮ ಕರ್ನಾಟಕದಲ್ಲಿ ನೋಡೋಕ್ಕೆ ಸಿಗಲ್ಲ. ಅಷ್ಟು ಚೆನ್ನಾಗಿರೋ ಪಬ್ಸು, ಹೋಟೆಲ್ಸು, ಫುಡ್ಡು ಎಲ್ಲದೂ ಇದೆ. ಬಟ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಬೇಕು. ಬಟ್ ಪಾಪುಗೆ ಫ್ಯಾಮಿಲಿ ಕರ್ಕೊಂಬಂದಾಗ ತುಂಬ ಟ್ರಾವೆಲ್ ಮಾಡ್ಕೊಂಡು ನೋಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಎಷ್ಟಾಗುತ್ತೋ ಅಷ್ಟನ್ನ ಕವರ್ ಮಾಡಿದ್ವಿ. ಸೊ ಕೆಸಿನೋ ಅದಕ್ಕೆಲ್ಲ ಹೋಗಿದ್ವಿ. ಇವಾಗ ಸಂಜೆ ನಮ್ಮ ರೂಮ್ ಹತ್ರನೇ ಇತ್ತಲ್ಲ ಬೀಚು, ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಕೆಲವೊಂದು ಫೋಟೋಸ್ ತಗೊಂಡು ಹೋಗೋಣ ಅಂತ ಸನ್ಸೆಟ್ ಟೈಮ್ಗೆ ಬಂದಿದ್ದೀವಿ. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಕೆಸಿನೋಗೆ ಹೋಗ್ಬೇಕಂದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಾನು ಕೆಸಿನೋದಲ್ಲಿ ಹೇಗಿತ್ತು ಅಂತ. ಸೊ ಇಲ್ಲಿ ಕೆಲವೊಂದು ಫೋಟೋಸ್ನ ತಗೊಂಡ್ವಿ. ಇದೆಲ್ಲದೂ ನನ್ನ ಒಂದು ಫೋನಲ್ಲೇ ತಗೊಂಡಿದ್ದು. ತುಂಬ ಚೆನ್ನಾಗಿ ಬರ್ತಿತ್ತು ಫೋಟೋಸ್ ಎಲ್ಲ. ಸನ್ಸೆಟ್ ಆಗ್ತಿತ್ತಲ್ಲ, ಒಂಥರ ಚೆನ್ನಾಗಿತ್ತು. ನಾನು ಹಿಂದೆ ಆ್ಯಕ್ಚುಲಿ ತುಂಬ ಜನ ಇದ್ದಾರೆ, ನಾನು ಎಲ್ಲರನ್ನೂ ರಿಮೂವ್ ಮಾಡಿದ್ದೀನಿ. ಅದು ನೋಡಿದ್ರೆ ಬರೀ ನಾವೇ ಇದ್ದೀವಿನಪ್ಪ ಬೀಚಲ್ಲಿ ಅನ್ಬೋದು. ನೀವು ವೀಡಿಯೋದಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ. ಸೊ ಐಫೋನಲ್ಲಿ ಅದೊಂದು ಚೆನ್ನಾಗಿದೆ ಅಡ್ವಾಂಟೇಜು, ಎಲ್ಲರನ್ನೂ ರಿಮೂವ್ ಮಾಡ್ಬೋದು ಪೀಪಲ್ಸ್ನ. ಅದೇನೂ ಗೊತ್ತಾಗಲ್ಲ ರಿಮೂವ್ ಮಾಡಿದ್ದು. ಸೊ ಆ ಥರ ಎಲ್ಲ ರಿಮೂವ್ ಮಾಡಿ ಈ ಥರ ಫೋಟೋಸ್ ಎಲ್ಲ ಎಡಿಟ್ ಮಾಡ್ಕೊಂಡಿದ್ದಾಯಿತು. ಎಲ್ಲ ಫೋಟೋಸು ಚೆನ್ನಾಗಿ ಬಂದಿತ್ತು. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ಡ್ರೆಸ್ದು ಯಾವುದಾದ್ರೂ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಅಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ಇದು ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಫಸ್ಟ್ ಡೇ ಹಾಕ್ಕೊಂಡಿದ್ದು ಅಷ್ಟೇ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು, ಓಕೆನಾ. ಸೊ ಮತ್ತು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಲಾಸ್ಟ್ ಡೇ ವ್ಲಾಗು ಜಸ್ಟ್ ಅದರಲ್ಲಿ ಏನೇನಾಯಿತು ಅಂತ ತೋರಿಸ್ತೀನಿ. ಬಾಯ್.